Mr. Beast, number one YouTuber in the world. Just fail. A lot of people get analysis paralysis. There's no such thing as a perfect video. Virat Kohli, number one cricketer in the world. Really, I hate losing in anything. That is how a sportsman is made Mark up. Zuckerberg, founder of Facebook. To talk about the work that we've been doing for a bunch of years now. Steve Jobs, co-founder of Apple. Today, I want to tell you 3 stories from my life. ಇವರೆಲ್ಲ ಕಾಮನ್ ಏನು ಗೊತ್ತಾ? ನಿಮ್ಗೆ ಅನ್ನಿಸ್ತಿರ್ಬೋದು ಇವರೆಲ್ಲ ಜಗತ್ತಿನ ಮೋಸ್ಟ್ ಫೇಮಸ್ ಆ್ಯಂಡ್ ರಿಚೆಸ್ಟ್ ಜನಗಳಲ್ಲೊಬ್ಬರು ಅಂತ, ಆ್ಯಂಡ್ ಈಗಿನ ಗ್ಲೋಬಲ್ ಕಾಂಪಿಟೇಷನಲ್ಲಿ ಮೋಸ್ಟ್ ಡಾಮಿನೇಟಿಂಗ್ ಪೀಪಲ್ ಅಂತ. ಬಟ್ ಇನ್ನೂ ಒಂದು ವಿಷಯ ಇವರಲ್ಲೆಲ್ಲ ಕಾಮನ್ ಆಗಿದೆ. ಇವರೆಲ್ಲ ತಮ್ಮನ್ನು ತಾವು ಒಂದು ಟ್ರ್ಯಾಪ್ನಿಂದ ಬಚಾವ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ಆ ಟ್ರ್ಯಾಪ್ ಎಂಥದ್ದು ಅಂದರೆ ಈಗಿನ ಎಲ್ಲ ಮಕ್ಕಳು ತಮ್ಮನ್ನು ತಾವು ಅದರಲ್ಲಿ ಸಿಗಾಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಿರೋಂಥ ಟ್ರ್ಯಾಪ್ ಅದು. To change the perception of reality to such an extent that despite of the abundance of information, no one is able to come to sensible conclusions. US, there are more than 5 lakh people who don't send their children to school. Ironically, mostly all teachers, because they know how screwed up the system is. ಇನ್ನೊಂದು ಕಡೆ ನಾವು ಯಾವುದೋ ಒಂದು ಕಾಲೇಜ್ನಲ್ಲಿ ಓದ್ತಾ ಇದ್ದೀವಿ, ಆನ್ ಟೈಮ್ ಅಸೈನ್ಮೆಂಟ್ಸ್ ಕೊಡ್ತಿದ್ದೀವಿ, 90% ಅಟೆಂಡೆನ್ಸ್ ಮೇಂಟೈನ್ ಮಾಡ್ತಾ, ಬೇಡ ಅಂದರೂ ಬುಕ್ಸ್ನೆಲ್ಲ ರಿವೈಸ್ ಮಾಡ್ತಾ, ಎಲ್ಲ ರೂಲ್ಸ್ಗಳನ್ನ ತಪ್ಪದೇ ಫಾಲೋ ಮಾಡ್ತಿದ್ದೀವಿ. ಯಾಕೆ ಅಂದರೆ ಫ್ಯೂಚರಲ್ಲಿ ನನಗೊಂದು ಒಳ್ಳೆ ಗ್ರ್ಯಾಜುಯೇಷನ್ ಡಿಗ್ರಿ ಸಿಗುತ್ತೆ ಅಂತ, ಒಳ್ಳೆ ಹೈ ಪೇಯಿಂಗ್ ಜಾಬು, ತಂದೆ ತಾಯಿಗೋಸ್ಕರ ದೊಡ್ಡ ಮನೆ ತೊಗೋಬೋದು, ಒಂದು ಒಳ್ಳೆ ಲಕ್ಸುರಿ ಕಾರ್ ತೊಗೋಬೋದು, ಮದುವೆ ಮಾಡ್ಕೋಬೋದು, ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೋದು, ತುಂಬ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತ. ಆದರೆ रियलिटी ಏನು ಗೊತ್ತಾ? शुरू करिए, आप कितने साल के थे? सर उस समय हम 18 साल के थे और अभी हम 30 साल के हो गए। 30 साल। पिछले 12 सालों में आपने अपनी ज़िंदगी में क्या किया? ज़िंदगी में सर पढ़ते गया, डिग्री लेते गया। मैंने 3 सब्जेक्ट में पोस्ट ग्रेजुएट किया, बीएड किया सर, सीटेट क्वालिफाइड है, नेट क्वालिफाइड है सर। ನೀವು 15 ವರ್ಷ ಕಷ್ಟಪಟ್ಟು ಒಂದು ಗ್ರ್ಯಾಜುಯೇಷನ್ ಡಿಗ್ರಿ ತೊಗೋತೀರ, ಬಟ್ ಅದು ಯಾವ ಪ್ರಯೋಜನಕ್ಕೂ ಬರ್ತಿಲ್ಲ, ಕೆಲಸ ಸಿಗಲ್ಲ, ಎಷ್ಟೇ ಇಂಟರ್ವ್ಯೂ ಕೊಟ್ಟರು ಎಲ್ಲ ಕಡೆ ಯಾವುದಾದ್ರೂ ಒಂದು ಕಾರಣದಿಂದ ರಿಜೆಕ್ಟ್ ಮಾಡ್ತಿರ್ತಾರೆ. ಜನಗಳು ನಿಮ್ಮನ್ನು ನೋಡಿ ನಗೋಕ್ಕೆ ಶುರು ಮಾಡ್ತಾರೆ. देखते हैं हम लोग को बहुत हीन भावना से, परिवार रिश्तेदार वाले उतना बात नहीं करते सर, और मैं 2 साल से गाँव में भी नहीं गया अभी तक। दुख है सर, क्या बोलूँ, मैं अपने दुख और पीड़ा को किसी पास सामना नहीं कर सकता हूँ सर। बहुत संघर्ष से पढ़ा हूँ, ट्यूशन पढ़ा के मैं 2012 से ट्यूशन पढ़ा के अभी तक मैं पढ़ाई किया हूँ, और मैं कुछ भी हासिल नहीं कर पाया, उल्टा हमारे पर फायर हो गया। ನೀವು ಜನಗಳ ಜೊತೆ ಬೆರೆಯೋದನ್ನು ಕಡಿಮೆ ಮಾಡ್ತೀರಾ, ನಿಮ್ಮನ್ನು ನೀವೇ ಒಂದು ರೂಮಲ್ಲಿ ಲಾಕ್ ಮಾಡಿಕೊಂಡು ಅಳ್ತಾ ದೇವ್ರ ಹತ್ರ ಕೇಳೋಕ್ಕೆ ಶುರು ಮಾಡ್ತೀರಾ, ದಯವಿಟ್ಟು ನನಗೊಂದು ಕೆಲಸ ಕೊಡಿಸು ಅಂತ. ನಿಧಾನವಾಗಿ ನಿಮ್ಮ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ. ಕೊನೆಯದಾಗಿ ಹೆಂಗೋ ಮಾಡಿ ಒಂದು ಕೆಲಸ ಸಿಗುತ್ತೆ, ಆದರೆ ಅಲ್ಲಿ ಸ್ಯಾಲ್ರಿ ಕಡಿಮೆ ಸಿಗ್ತಾ ಇರುತ್ತೆ. ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ. ನಿಮಗೆ ಅಲ್ಲಿ ಎಷ್ಟು ಸ್ಯಾಲ್ರಿ ಸಿಗ್ತಾ ಇರುತ್ತೆ ಅಂತಂದರೆ ನೀವು ಕಂಡಂಥ ತಂದೆ ತಾಯಿಗೋಸ್ಕರ ಮನೆ ಕಟ್ಟುವಂಥ ಕನಸು ಪೂರೈಸೋಕ್ಕಾಗದೇ ಇರೋಷ್ಟು. ಈ ಕಾರಣದಿಂದ ಒಂದು ಹೋಮ್ ಲೋನ್ ತೊಗೋತೀರಾ, ಮನೆ ಇದ್ಮೇಲೆ ಕಾರ್ ಬೇಕು ಅಂತ ಅನಿಸುತ್ತೆ, ಕಾರ್ ಲೋನು ತೊಗೋತೀರಾ. ಇದರಿಂದಾಗಿ ನಿಮ್ಮನ್ನು ನೀವು ಎಲ್ಲ ಕಡೆಯಿಂದ ಲಾಕ್ ಮಾಡ್ಕೊಂಡಂಗಾಗುತ್ತೆ. ನಿಮ್ಗೊಂದು ಭಯನೂ ಇರುತ್ತೆ, ಎಲ್ಲಿ ನನ್ನನ್ನು ಕೆಲಸದಿಂದ ತೆಗಿತಾರೋ ಅಂತ. ಯಾಕೆಂದರೆ ಮನೆ EMI ನಡೀತಿದೆ, ಕಾರ್ EMI ನಡೀತಿದೆ, ಮನೆ ನಡೆಸೋದು ಹೇಗೆ, ಈ ಥರ ಎಲ್ಲ ಟೆನ್ಷನ್ಗಳ ಮಧ್ಯೆ ಮತ್ತೆ ಅದೇ ಬಾಳು. ಬೆಳಿಗ್ಗೆ ಎದ್ದು ಅದೇ ಕೆಲಸಕ್ಕೆ ಏನೂ ಮಾತಾಡದೆ ಹೋಗ್ಬೇಕು, ಆ ಕೆಲಸ ಇಷ್ಟ ಇದ್ದರೂ ಇಲ್ದಿದ್ರೂ ಮಾಡಲೇಬೇಕು. ಹೀಗೆ ಸಾಕ್ತಿರ್ಬೇಕಾದ್ರೆ ಒಂದಿನ ಈ ಲೈಫು ನಾರ್ಮಲ್ ಅನ್ಸೋಕ್ಕೆ ಶುರುವಾಗುತ್ತೆ. ನೋಡ್ತಾ ನೋಡ್ತಾ ನಿಮಗೂ ವಯಸ್ಸಾಗುತ್ತೆ. ಆವಾಗ ನಿಮ್ಗೆ ಅನಿಸುತ್ತೆ ನಾನೊಬ್ಬ ಎಷ್ಟು ಅನ್ಲಕ್ಕಿ ಪರ್ಸನ್ ಅಂತ. ಇದರಿಂದಾಗಿ ನನ್ನ ಲೈಫಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ. ಕಷ್ಟ ಅಂತೂ ತುಂಬ ಪಟ್ಟಿದ್ದೀನಿ, ಆದರೆ ಪ್ರಯೋಜನ ಏನು, ಸತ್ಯ ಬೇರೆನೇ ಇದೆ, ಅದನ್ನು ನಿಮ್ಮಿಂದ ಮುಚ್ಚಿಡಲಾಗಿದೆ. The gang of 9 got together, I think it was, and decided this is what people should learn: physics, biology, chemistry, and this is how they should learn. It's like the newspaper industry, right? More printing presses, more big buildings, right? Makes us look grander. The people who built the schools were consciously aiming at eradicating the will of the students who were part of the system because they wanted them to be obedient. The entire purpose of a big university is to give you a foundation to fail, not a foundation to get it right. ಯಾವ ಎಜುಕೇಷನ್ ಸಿಸ್ಟಮ್ನ ನೀವು ಚಿಕ್ಕ ವಯಸ್ಸಿನಿಂದ ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ತಾ ಬರ್ತಿದ್ರು, ಆ ಸಿಸ್ಟಮ್ನ ಮಾಡಿರೋದೇ ನಿಮ್ಮನ್ನು ಒಬ್ಬ ಕಾಮನ್ ಒಬೀಡಿಯೆಂಟ್ ಫ್ಯಾಕ್ಟ್ರಿ ವರ್ಕರ್ನಾಗಿ ಮಾಡೋ ಥರ. ನಿಮ್ಗೆ ಅನ್ನಿಸ್ತಿರ್ಬೋದು ನಾನು ಏನೋ ಹೇಳ್ತಿದ್ದೀನಿ ಅಂತ, ಬಟ್ ಐ ಪ್ರಾಮಿಸ್, ಜಸ್ಟ್ ನಿಮ್ಗೆ ಕೆಲವು ನಿಮಿಷಗಳನ್ನ ಕೊಡಿ, ಈ ಎಜುಕೇಷನ್ ಸಿಸ್ಟಮ್ನ ಎಲ್ಲ ಟ್ರ್ಯಾಪ್ಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ आर यू कमिंग विद मी? अंबानी, विराट कोहली, आमिर खान, नरेंद्र मोदी, ये सब हमारे इस करंट एजुकेशन सिस्टम के ट्रैप में नहीं फंसे. Just right to this explore that power best while you're there. Thank you. ಅದು 1806.
ನೆಪೋಲಿಯನ್ ಆರ್ಮಿ ಆ್ಯಂಡ್ ಪರ್ಷಿಯನ್ ಆರ್ಮಿಗಳ ಮಧ್ಯೆ ಒಂದು ವಾರ್ ಆಗ್ತಾ ಇರುತ್ತೆ. ಆ ವಾರಲ್ಲಿ ಪರ್ಷಿಯನ್ ಆರ್ಮಿ ನೆಪೋಲಿಯನ್ ಆರ್ಮಿ ಎದುರು ಸೋಲ್ಬೇಕಾಗಿತ್ತು. ಪರ್ಷಿಯನ್ ಲೀಡರ್ಸ್ಗೆ ಇದು ಅರ್ಥನೇ ಆಗಲ್ಲ. ಒನ್ ಆಫ್ ದ ಬೆಸ್ಟ್ ಆರ್ಮಿ ಇನ್ ದ ವರ್ಲ್ಡ್ ಆಗಿದ್ರು ಹೇಗೆ ಸೋಲ್ಬೇಕಾಯಿತು ಅಂತ ತುಂಬ ಯೋಚನೆ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಪರ್ಷಿಯನ್ ಆರ್ಮಿಯ ಸೈನಿಕರು ಅವರ ಸುಪೀರಿಯರ್ಸ್ನ ಆರ್ಡರ್ಸ್ನ ಫಾಲೋ ಮಾಡದೆ ತಮ್ಮ ಬುದ್ಧಿವಂತಿಕೆಯಿಂದ ಯುದ್ಧ ಮಾಡೋದ್ರಿಂದ ಈ ರೀತಿ ಆಯಿತು ಅಂತ. ಈ ಸೋಲ್ನಿಂದ ಪರ್ಷಿಯಾ ತನ್ನ ಹಾಫ್ ಟೆರಿಟರಿನ ನೆಪೋಲಿಯನ್ಗೆ ಕೊಡಬೇಕಾಗಿತ್ತು ಆ್ಯಂಡ್ ಇದ್ರ ಜೊತೆ ಒಂದು ಪೀಸ್ ಅಗ್ರಿಮೆಂಟ್ನು ಸೈನ್ ಮಾಡಬೇಕಿತ್ತು. ಈಗ ಪರ್ಷಿಯನ್ ಲೀಡರ್ಸ್ ಮುಂದೆ ಒಂದೇ ಚಾಲೆಂಜ್ ಇರುತ್ತೆ, ಮತ್ತೆ ಇದೇ ರೀತಿ ಆಗಬಾರ್ದು ಅಂತ. ಬಟ್ ಕ್ವೆಶ್ಚನ್ ಏನು ಅಂದರೆ ಅದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ವೆಲ್, ತುಂಬ ಯೋಚನೆ ಮಾಡಿದ್ಮೇಲೆ ಅವ್ರಿಗೊಂದು ಐಡಿಯಾ ಬರುತ್ತೆ ಆ್ಯಂಡ್ ಅವರೆಲ್ಲ ಸೇರಿ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದೆಂಥ ಸಿಸ್ಟಮ್? ಆಬ್ವಿಯಸ್ಲಿ ಅವರ ಸೋಲ್ಜರ್ಸು ಅವರ ಮಾತನ್ನು ಮಾತ್ರ ಕೇಳೋ ಥರ. ಆ್ಯಂಡ್ ಈ ಥರ ಮಾಡೋದಕ್ಕೆ ಬೆಸ್ಟ್ ಪಾಸಿಬಲ್ ವೇ ಯಾವುದಾಗಿರ್ಬೋದು? ಒಂದು ಬ್ರೈನ್ನ ಕಂಟ್ರೋಲ್ ಮಾಡೋದು, ಯಾವುದು ಅದರ ಡಿಸಿಷನ್ನ ಯೋಚನೆ ಮಾಡೋಕ್ಕೆ ಕೇಪಬಲ್ ಇಲ್ಲದೆ ಇರೋ ಥರ, ಸೊ ದಟ್ ಕೆಟ್ಟದ್ದನ್ನು ಹೇಳ್ಕೊಟ್ರೆ ಕೆಟ್ಟದನ್ನು ಕಲಿಯುತ್ತೆ ಆ್ಯಂಡ್ ವೈಸ್ ವರ್ಸ. ಸೊ ಈ ಥರನೇ ಒಂದು 8 years ಎಜುಕೇಷನ್ ಸಿಸ್ಟಮ್ ಪ್ಲ್ಯಾನ್ ಆಗುತ್ತೆ ಆ್ಯಂಡ್ ಅದೇ ದ ಪರ್ಷಿಯನ್ ಎಜುಕೇಷನ್ ಸಿಸ್ಟಮ್. 5 ವರ್ಷದಿಂದ 13 ವರ್ಷದ ತನಕ ಎಜುಕೇಷನ್ನ ಕಂಪಲ್ಸರಿ ಮಾಡ್ತಾರೆ. ಬಟ್ ಅದರ ಸೋಲ್ ಪರ್ಪಸ್ ಏನಾಗಿತ್ತು? Produced a universal education system in the late 1800s because they were afraid they were losing military superiority and they wanted to produce a cadre of mindless, obedient soldiers. That was expressly the purpose. ಮುಂದೆ ಬರುವಂಥ ಜನರೇಷನ್ನ ಬರೀ ಒಂದು ಒಳ್ಳೆ ಕೆಲಸಗಾರನಾಗಿ ಮಾಡುವಂಥ ಪರ್ಪಸ್ ಇತ್ತು. ಈ 8 years ಎಜುಕೇಷನ್ ಸಿಸ್ಟಮಲ್ಲಿ ಅವರಿಗೆ ಬರೀ ಅವರ ಸುಪೀರಿಯರ್ಸ್ ಆರ್ಡರ್ಸ್ನ ಹೇಗೆ ಫಾಲೋ ಮಾಡಬೇಕು ಅಂತ ಆ್ಯಂಡ್ ಅವ್ರು ಹೇಳಿದ್ದ ಕೆಲಸನ ಯಾವ ಕ್ವಶನ್ ಇಲ್ಲದೆ ಮಾಡೋ ರೀತಿ ಹೇಳ್ಕೊಡ್ತಿದ್ರು. ಆ್ಯಂಡ್ ಪರ್ಷಿಯನ್ ಲೀಡರ್ಸ್ ಹೇಗೆ ಪ್ಲ್ಯಾನ್ ಮಾಡಿದ್ರು, ಈ ಎಜುಕೇಷನ್ ಸಿಸ್ಟಮ್ ಅದೇ ರಿಸಲ್ಟ್ ಕೊಡೋಕ್ಕೆ ಶುರು ಮಾಡಿತು. ಅದೇ ಟೈಮಲ್ಲಿ ನಮ್ಮ ಜಗತ್ತಲ್ಲಿ ತುಂಬ ಸ್ಪೀಡಾಗಿ ಒಂದು ವಿಷಯ ಸ್ಪ್ರೆಡ್ ಆಗ್ತಿತ್ತು. ಏನು ಅಂತ ಗೆಸ್ ಮಾಡಿ. 1760ರಿಂದ 1840ರವರೆಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅದರ ಪೀಕ್ನಲ್ಲಿತ್ತು. ಗ್ಲೋಬಲ್ ಎಕಾನಮಿಕ್ ತುಂಬ ಫಾಸ್ಟಾಗಿ ಬೇರೆ ಡೈರೆಕ್ಷನ್ನೇ ಹಿಡಿದಿತ್ತು. ಅಲ್ಲಿವರೆಗೂ ಜನಗಳು ಬರೀ ವ್ಯವಸಾಯ ಮಾಡಿ ತಮ್ಮ ಕೈಯಿಂದ ಮಾಡಿರೋ ವಸ್ತುಗಳನ್ನ ಮಾರಿ ದುಡ್ಡು ಸಂಪಾದನೆ ಮಾಡ್ತಿದ್ರು. ಬಟ್ ಈಗ ಜಗತ್ತಲ್ಲಿ ಮಿಷಿನ್ಸ್ ಡಾಮಿನೇಟ್ ಮಾಡೋಕ್ಕೆ ಶುರು ಮಾಡಿತ್ತು. ಎಷ್ಟು ವಸ್ತುಗಳನ್ನ ಒಬ್ಬ ಮನುಷ್ಯ ತಿಂಗಳು ಪೂರ್ತಿ ತಗೊಂಡು ಮಾಡ್ತಿದ್ನೋ ಈ ಮಷಿನ್ಗಳು ಒಂದೇ ದಿನದಲ್ಲಿ ಮಾಡೋಕ್ಕೆ ಶುರು ಮಾಡಿತ್ತು. ಬಟ್ ದೇರ್ ವಾಸ್ ಅ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಫ್ಯಾಕ್ಟ್ರಿಗಳಲ್ಲಿ ವರ್ಕರ್ಸ್ ಕಡಿಮೆ ಆಗ್ತಿದ್ರು. ಯಾಕೆ ಅಂದರೆ ಜನಗಳು ತಮ್ಮ ಜಮೀನುಗಳಲ್ಲಿ ಕೆಲಸ ಮಾಡ್ತಿದ್ರು, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಹಣ ಸಂಪಾದನೆ ಮಾಡ್ತಿದ್ರು. ಆ ಟೈಮಲ್ಲಿ ಅವರಿಗೆ ಅದನ್ನೆಲ್ಲ ಬಿಟ್ಟು ಫ್ಯಾಕ್ಟ್ರಿಗೆ ಹೋಗಿ ಆ್ಯಸ್ ಎ ಲೇಬರ್ ಕೆಲಸ ಮಾಡಬೇಕು ಅಂದರೆ ಯಾರು ಒಪ್ತಾರೆ? ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸೇಮ್ ಅ ಪರ್ಷಿಯನ್ ಎಜುಕೇಷನ್ ಸಿಸ್ಟಮ್. ಜಗತ್ತು ಬೆಳೀತಿರೋ ಸಮಯದಲ್ಲಿ ಎಜುಕೇಷನ್ ಸಿಸ್ಟಮ್ನ ಎಲ್ಲ ದೇಶಗಳು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿತ್ತು. ಈ ಟೈಮಲ್ಲಿ ಪರ್ಪಸ್ ಏನಾಗಿತ್ತು ಗೊತ್ತಾ? ಅಂದರೆ ಮುಂದೆ ಬರುವಂಥ ಜನ್ರೇಷನ್ನ ಐಡಿಯಾಸ್ ಆ್ಯಂಡ್ ಕ್ರಿಯೇಟಿವ್ನೆಸ್ನ ಮರೆಸಿ ಅವ್ರ ತಲೆಯಲ್ಲಿ ಬರೀ ಹಣ ಸಂಪಾದನೆ ಅನ್ನೋ ವಿಷಯನ ತುಂಬ್ತಿರ್ತಾರೆ. Types mostly who wanted to produce cadres of obedient workers. And that's why the desks are in rows, and that's why there's factory bells, and that's why it's top-down leadership. And guess what? ಈ ಎಜುಕೇಷನ್ ಸಿಸ್ಟಮ್ ನಮ್ಮ ಇಂಡಿಯಾದಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಶುರು ಮಾಡ್ತು. ಯಾಕೆ ಅಂದರೆ ಆಗ ಬ್ರಿಟಿಷರ್ಸ್ ನಮ್ಮನ್ನು ಆಳ್ತಿದ್ರು. ಇಷ್ಟು ದೊಡ್ಡ ದೇಶನ ಕಂಟ್ರೋಲ್ ಮಾಡೋದಕ್ಕೆ ಅವ್ರ ಹತ್ರ ಇದ್ದ ಜನಸಂಖ್ಯೆ ತುಂಬ ಕಡಿಮೆ ಇತ್ತು. 1835ರಲ್ಲಿ ಥಾಮಸ್ ಬ್ಯಾಬಿಂಗ್ಟನ್ ಮಕಾವ್ಲೆ, ಯಾರನ್ನು ನೀವು ನಿಮ್ಮ ಹಿಸ್ಟ್ರಿ ಬುಕ್ಸಲ್ಲಿ ಲಾರ್ಡ್ ಮಕಾವ್ಲೆ ಅಂತ ಓದಿದ್ರು, ಅವರೇ ಇದು. ಅವರೊಂದು ಪ್ರಪೋಸಲ್ನ ರೆಡಿ ಮಾಡ್ತಾರೆ. ಅದೇನಂದರೆ ಇಂಡಿಯಾದಲ್ಲಿ ಇಂಗ್ಲೀಷ್ ಎಜುಕೇಷನ್ನ ಪ್ರಮೋಟ್ ಮಾಡಬೇಕು ಅಂತ. ಆ್ಯಂಡ್ ಲಾರ್ಡ್ ವಿಲಿಯಂ ಬೆಂಟಿಕ್, ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ ಆಗಿದ್ದವರು, ಈ ಪ್ರಪೋಸಲ್ನ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ 1835 ಥ್ರೂ ಪಾಸ್ ಮಾಡ್ತಾರೆ. ಆ್ಯಂಡ್ ಈ ಆ್ಯಕ್ಟ್ ಮೋರ್ ಓವರ್ ಸೇಮ್ ಆಸ್ ಪರ್ಷಿಯನ್ ಎಜುಕೇಷನ್ ರೀತಿಯೇ ಇರುತ್ತೆ. ನಿಮ್ಗೆ ಅನ್ನಿಸ್ತಿರ್ಬೋದು ಬ್ರಿಟಿಷರ್ಸ್ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಮಗೆಲ್ಲ ಇಂಗ್ಲೀಷ್ ಕಲಿಸ್ಕೊಡ್ತಿದ್ದಾರಲ್ಲ ಅಂತ. ಬಟ್ ಅದರ ನಿಜವಾದ ಪರ್ಪಸ್ ಏನಾಗಿತ್ತು ಅಂತ ನೀವೇ ಮಕಾವ್ಲೆ ಬಾಯಿಂದ ಕೇಳಿ. Education should create a class of persons, Indian in blood and color, but English in taste, opinions, in morals and in intellect. ಈ ಆ್ಯಕ್ಟ್ನ ತುಂಬ ಸಕ್ಸಸ್ಫುಲ್ ಆಗಿ ನಡೆಸಿದ್ರು. ಅವ್ರ ಆಫೀಸ್ನಲ್ಲಿ ಕ್ಲರ್ಕಿಂದ ಹಿಡಿದು ಆರ್ಮಿಯ ಸೈನಿಕರ ತನಕ ಎಲ್ಲ ಕಡೆ ಇಂಡಿಯನ್ಸ್ ಕೆಲಸ ಮಾಡ್ತಿದ್ರು. ಇಲ್ಲೂ ಅನ್ನಿಸ್ಬೋದು ನಿಮಗೆ ಬ್ರಿಟಿಷರ್ಸ್ ಎಲ್ರಿಗೂ ಒಳ್ಳೇದು ಮಾಡ್ತಿದಾರಲ್ಲ, ಕೆಲಸ ಕೊಡ್ತಿದ್ದಾರಲ್ಲ ಅಂತ. ಬಟ್ ಇನ್ನೊಂದ್ಸತ ಯೋಚನೆ ಮಾಡಿ, ಬ್ರಿಟಿಷರ್ಸು ಇಂಡಿಯನ್ಸ್ನೇ ಉಪಯೋಗಿಸ್ಕೊಂಡು ಇಂಡಿಯನ್ಸ್ನೇ ಗುಲಾಮರನ್ನಾಗಿ ಮಾಡಿದ್ರು. ಬ್ರೈನ್ ವಾಶ್ ಯಾವ ಮಟ್ಟಿಗೆ ಮಾಡಿದ್ರು ಅಂದರೆ ಇಂಡಿಯನ್ಸ್ ಬ್ರಿಟಿಷರ್ಸ್ನ ಆರ್ಡರ್ಸ್ನ ಫಾಲೋ ಮಾಡೋದನ್ನೇ ತಮ್ಮ ಡ್ಯೂಟಿ ಅಂತ ತಿಳ್ಕೊಳ್ಳೋಷ್ಟು. ನಿಮ್ಗೆ ಅನ್ನಿಸ್ತಿರ್ಬೋದು ಯಾರೋ ಇವನು ಇಷ್ಟು ಹಳೆ ಕತೆ ಹೇಳ್ತಿದ್ದಾರಲ್ಲ, ಸ್ವಾತಂತ್ರ್ಯ ಬಂದು 76 ವರ್ಷ ಆಗ್ತಿದೆ, ಇನ್ನೂ ಗುಲಾಮಗಿರಿ ಅಂತ ಎಲ್ಲ ಮಾತಾಡ್ತಿದ್ದೀನಲ್ಲ ಅಂತ. ಆದರೆ ಇನ್ನು ಕೆಲವು ನಿಮಿಷದಲ್ಲಿ ನಿಮ್ಮ ಯೋಚನೆಗೆ ನೀವೇ ನಗ್ತೀರ. ನೀವು ಹುಟ್ಟಿದ ಮೇಲೆ ಅಥವಾ ನೀವು ಹುಟ್ಟೋಕ್ಕಿಂತ ಮುಂಚೆನೇ ನಿಮ್ಮ ಪೇರೆಂಟ್ಸ್ ತಲೆಯಲ್ಲಿ ಒಂದು ಥಾಟ್ ಬಂದಿರುತ್ತೆ, ನಾವು ನಮ್ಮ ಮಕ್ಕಳನ್ನ ಒಂದು ದೊಡ್ಡ ರೆಪ್ಯೂಟೆಡ್ ಸ್ಕೂಲಲ್ಲಿ ಓದೋಕ್ಕೆ ಕಳಿಸ್ತೀವಿ ಅಂತ. ಈಗಿನ ಕಾಲದಲ್ಲಿ ಸ್ಕೂಲ್ ಆ್ಯಂಡ್ ಕಾಲೇಜಸ್ ಎಜುಕೇಷನ್ಗಿಂತ ಸ್ಟೇಟಸ್ ಸಿಂಬಲ್ ಆಗಿದೆ. ಬೇರೆಯವ್ರು ತಮ್ಮ ಮಕ್ಕಳನ್ನ ದೊಡ್ಡ ಸ್ಕೂಲು ಕಾಲೇಜಿಗೆ ಸೇರಿಸ್ತಿದ್ದಾರೆ ಅಂತ ಅಂದ ತಕ್ಷಣವೇ ನಿಮ್ಮ ಪೇರೆಂಟ್ಸು ನಿಮ್ಮನ್ನು ಗರ್ವದಿಂದ ಒಂದು ಪ್ರೆಸ್ಟೀಜಿಯಸ್ ಕಾಲೇಜ್ ಅಥವಾ ಸ್ಕೂಲಿಗೆ ಸೇರಿಸ್ತಾರೆ. ಅವರು ಫುಲ್ ರಿಲ್ಯಾಕ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ.
ನಾನಂತೂ ನನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲ್ ಅಥವಾ ಕಾಲೇಜಿಗೆ ಸೇರಿಸ್ಬಿಟ್ಟಿದ್ದೀನಿ. ಈಗ ಅವ್ರ ಫ್ಯೂಚರ್ನ ಸ್ಕೂಲು ಕಾಲೇಜವರೇ ನಿರ್ಮಿಸ್ತಾರೆ. ನಾನು ಬರೀ ಕರೆಕ್ಟ್ ಟೈಮ್ಗೆ ಫೀಸ್ ಕಟ್ಕೊಂಡು ಹೋದರೆ ಸಾಕು ಅಂತ ಅವ್ರ ಮೈಂಡಲ್ಲಿ ಬಂದಿರುತ್ತೆ. ಈ ಕಡೆ ಒಂದು ಫ್ರೆಶ್, ಕ್ಯೂರಿಯಸ್ ಆ್ಯಂಡ್ ಕ್ರಿಯೇಟಿವ್ ಮೈಂಡ್, ಯಾವ ಲಿಮಿಟೇಷನ್ಸ್ ಇಲ್ಲದೆ ಇರೋ, ಸರಿಯಾಗಿ ಟ್ರೈನ್ ಮಾಡಿದ್ರೆ ಜಗತ್ತಲ್ಲಿ ಏನು ಬೇಕಾದರೂ ಸಾಧನೆ ಮಾಡುವಂಥ ಮೈಂಡ್ ಇದ್ರು, ಯಾವಾಗ ನೀವು ಸ್ಕೂಲು ಅಥವಾ ಕಾಲೇಜ್ಗೆ ಅಂತ ಹೋದಾಗ ಆಗ ನಿಮಗೆ ಒಂದಷ್ಟು ಸಬ್ಜೆಕ್ಟ್ಸ್ ಅಂತ ಕೊಟ್ಟು ಅದೇ ನಿಮ್ಮ ಸಿಲೆಬಸ್ ಅಂತ ಮಾಡ್ತಾರೆ. ಅದೇ ನಿಮ್ಮ ಪ್ರಪಂಚ ಆಗುತ್ತೆ. ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ, ಅದನ್ನೇ ಓದ್ತಿರ್ತೀರ. ಅದು ಬಿಟ್ಟು ಬೇರೆ ಯೋಚನೆ ಮಾಡಿದ್ರೆ ಅಥವಾ ಬೇರೆದನ್ನು ಓದಿದ್ರೆ ಅದು ನಿಮ್ಮ ಮಾರ್ಕ್ಸ್ ಮೇಲೆ ಪರಿಣಾಮ ಬೀಳುತ್ತೆ, ಹಾಗೆ ನಿಮಗೆ ಪನಿಷ್ಮೆಂಟ್ ಸಿಗುತ್ತೆ. ಆದರೆ ನಿಮ್ಮ ಪೇರೆಂಟ್ಸ್ ಯಾವಾಗಲಾದರೂ ಒಂದ್ಸಲ ಯೋಚನೆ ಮಾಡಿರ್ತಾರೆ, ನಮ್ಮ ಮಕ್ಕಳಿಗೆ ಈ ಸ್ಕೂಲು, ಕಾಲೇಜಸ್ ಅಥವಾ ಕೋಚಿಂಗ್ ಸೆಂಟರ್ ಸಬ್ಜೆಕ್ಟ್ಸ್ ಬಿಟ್ಟು ಬೇರೆ ಏನು ಕಲಿಸ್ತಿದ್ದಾರೆ ಅಂತ. ನಿಜವಾಗ್ಲೂ ನಮ್ಮ ಮಕ್ಕಳು ಫ್ಯೂಚರ್ಸ್ ಬ್ರೈಟ್ ಆಗಿರುತ್ತಾ, ಆರ್ ನಮ್ಮ ಮಕ್ಕಳಿಗೆ ಕಲಿಸ್ತಿರೋದು ಅವ್ರಿಗೆ ತುಂಬ ಇಷ್ಟ ಇದೆಯಾ ಅಥವಾ ಇಲ್ವಾ ಅಂತ? ಇಲ್ಲ. ಯಾಕೆ ಅಂದರೆ ನಿಮ್ಮ ಪೇರೆಂಟ್ಸ್ಗೆ ಅನ್ನಿಸ್ತಿರುತ್ತೆ, ನಮ್ಮ ಮಕ್ಕಳನ್ನ ತುಂಬ ಒಳ್ಳೆ ಕಾಲೇಜಿಗೆ ಸೇರಿಸಿದ್ದೀವಿ, ಅವ್ರು ತುಂಬ ಸಕ್ಸಸ್ಫುಲ್ ಆಗ್ತಾರೆ, ಅವ್ರಿಗೆ ಬೇಕಾದನ್ನೆಲ್ಲ ಕೊಡ್ತಿದ್ದೀವಿ ಅಂತ. ಆದರೆ ಬೇಕಾದನ್ನು ಕೊಡದೆ ಬೇಡದೇ ಇದ್ದನ್ನು ಕೊಟ್ಟರೆ ಯಾರಿಗಿಷ್ಟ ಆಗುತ್ತೆ? ಈ ಎಲ್ಲ ಟೈಮ್ನಲ್ಲಿ ಎಜುಕೇಷನ್ ಸಿಸ್ಟಮ್ ಒಂದು ವ್ಯಕ್ತಿನ ಯಾವ ರೀತಿ ಮಾಡುತ್ತೆ ಅಂದರೆ, ಆ ವ್ಯಕ್ತಿ ಕಾಲೇಜ್ ಮುಗಿತಿದ್ದ ಹಾಗೆ ಅವ್ರ ಮೈಂಡಲ್ಲಿ ಒಂದೇ ಗುರಿ ಇರಬೇಕು, ಅದು ಹೇಗಾದರೂ ಮಾಡಿ ಒಂದು ಕೆಲಸ ತಗೋಬೇಕು ಅಂತ. ಆ್ಯಂಡ್ ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಯಾರಾದರೂ ನನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ಸಾಕು ಅಂತ. बच्चा यही चाहता है कि मैं सरकारी जॉब में पहुंचूं, अपनी घर की अर्थव्यवस्था को सही करूं। मेन मकसद तो यही होता है हर आदमी का, क्योंकि सरकारी जॉब एक ऐसी जॉब है कि वो आदमी को मरते दम तक साथ देती है। इसीलिए हर आदमी सोचता है चाहे चपरासी की मिल जाए लेकिन सरकारी। ನಿಮ್ಮ ಇಡೀ ಎಜುಕೇಷನ್ ಜೀವನದಲ್ಲೇ ನಿಮಗೆ ಸೆಲ್ಫ್ ಇಂಡಿಪೆಂಡೆಂಟ್ ಆಗೋದನ್ನ ಹೇಳ್ಕೊಡೋದಿಲ್ಲ. ಯಾಕೆ ಅಂದರೆ ನಾವು ಇನ್ನೂ ಅದೇ ಹಳೆ ಸಿಸ್ಟಮ್ನ ಫಾಲೋ ಮಾಡ್ತಿದ್ದೀವಿ. ಈ ಸಿಸ್ಟಮ್ನಿಂದ ಒಬ್ಬ ಒಳ್ಳೆ ಫ್ಯಾಕ್ಟ್ರಿ ವರ್ಕರ್ ಅಷ್ಟೇ ಆಗ್ಬೋದಾಗಿತ್ತು. 25% से ज्यादा जिंदगी इस करंट एजुकेशन सिस्टम में लगा देते हैं ताकि अपने से कम पढ़े लिखे आदमी की कंपनी में जाके उसके सपने पूरे कर सके। ನಾವು ಸೆಲ್ಫ್ ಡಿಪೆಂಡೆಂಟ್ ಆಗೋದು ಯಾರಿಗೂ ಬೇಡವಾಗಿರುತ್ತೆ. ಯಾಕೆ ಅಂದರೆ ನಾವು ಸೆಲ್ಫ್ ಡಿಪೆಂಡೆಂಟ್ ಆದರೆ ನಾವು ಯಾರ ಆರ್ಡರ್ಸ್ನು ಫಾಲೋ ಮಾಡಲ್ಲ, ಎಲ್ಲ ಕೆಲಸದಲ್ಲೂ ಪ್ರಶ್ನೆ ಕೇಳ್ತೀವಿ, ತಪ್ಪಾಗಿದೆ ಅನ್ನೋ ಕಡೆ ನಮ್ಮ ವಾಯ್ಸ್ನ ರೈಸ್ ಮಾಡ್ತಿರ್ತೀವಿ. ಇದೆಲ್ಲ ಆಗಿನ ಸಿಸ್ಟಮ್ ಅಲ್ಲೇ ಡಿಸೈಡ್ ಆಗಿತ್ತು. ನೀವು ಲಕ್ಷ ಗಟ್ಟಲೆ ಫೀಸ್ನ ಕಾಲೇಜಿಗೆ ಕೊಡ್ತೀರಾ, ಕೋಚಿಂಗ್ ಸೆಂಟರ್ಗಳಿಗೆ ಕೊಡ್ತೀರಾ, ಬಟ್ ಎಂಡಲ್ಲಿ ಒಂದು 20-30 ಸಾವಿರ ಬರೋ ಸಂಬಳಕ್ಕೆ ತೃಪ್ತಿ ಪಡ್ತೀರಾ. ಆದರೆ ಸ್ಟ್ಯಾಟ್ಸ್ ಏನು ಹೇಳುತ್ತೆ ಗೊತ್ತಾ? About 65% of the youth in India are jobless. 65%. How did this happen? ನಮ್ಮ ದೇಶದಲ್ಲಿ 42% ಯುವಕರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಅದರಲ್ಲೂ ಕೆಲಸ ಸಿಕ್ಕಿದ್ರೂ ನಿಮ್ಗೆ ಇದು ಕೇಳ ಆಶ್ಚರ್ಯ ಆಗ್ಬೋದು. ಇಂಡಿಯಾದಲ್ಲಿ ಒಬ್ಬ ಆವರೇಜ್ ಇಂಜಿನಿಯರ್ ದುಡಿಯುವಂಥ ಸ್ಯಾಲ್ರಿನ अमेरिका ट्रक ड्राइवर ಅದಕ್ಕಿಂತ 10 ದುಡಿತಾರೆ. भाई अमेरिका में एक ट्रक ड्राइवर है ना, अभी स्लो चल रहा है काम, मंदे में 10 से 12 मतलब इंडिया का मोटा 10 लाख रुपए कमा रहे हैं. जब काम अच्छा चलता है तो 16 लाख रुपए इंडिया के कमा रहे हैं. इतना तो कोई मतलब वहाँ पे डॉक्टर भी नहीं कमा. ಸೊ ಇದ್ರ ಸೊಲ್ಯೂಷನ್ ಏನು? ಸ್ಕೂಲ್ಗೆ ಹೋಗೋದು ಬಿಟ್ಬಿಡ್ಬೇಕಾ ಅಥವಾ ಕಾಲೇಜ್ಗೆ ಹೋಗೋದು ಬಿಟ್ಬಿಡ್ಬೇಕಾ? ಪ್ರತಿದಿನ ಕೋಟಿಗಟ್ಟಲೆ ಸ್ಟೂಡೆಂಟ್ಸ್ ಸ್ಕೂಲ್ ಕಾಲೇಜ್ಗಳಿಗೆ ಹೋಗ್ತಾರೆ. ಸೊ ನಾನು ಹೇಳ್ತಿರೋದು ಇವರೆಲ್ಲ ತಪ್ಪು ಮಾಡ್ತಿದ್ದಾರೆ ಅಂತನಾ? ವೆಲ್, ನೀವು ನನ್ನನ್ನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಲೆಟ್ ಮಿ ಎಕ್ಸ್ಪ್ಲೇನ್. ಈಗ ನಾವು 2 ಸಿಂಪಲ್ ಪ್ರಶ್ನೆಗಳನ್ನ ಕೇಳಬೇಕು. ಹೂ ಕ್ರಿಯೇಟೆಡ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ವೈ? ಈಗಾಗಲೇ ಇದ್ರ ಉತ್ತರ ನಿಮ್ಗೆ ಸಿಕ್ಕಿರುತ್ತೆ. ಯಾವ ಟೈಮಲ್ಲಿ ಎಜುಕೇಷನ್ ಸಿಸ್ಟಮ್ನ ಬಿಲ್ಡ್ ಮಾಡಿದ್ರೋ ಆ ಟೈಮಲ್ಲಿ ಜಗತ್ತಿಗೆ ಬಿಲಿಯನ್ಸ್ ಗಟ್ಟಲೆ ವರ್ಕರ್ಸ್ನ ಅವಶ್ಯಕತೆ ಇತ್ತು. ಬಟ್ ಇವಾಗಿನ ಸಿಚುಯೇಷನ್ ಏನಿದೆ? You crack the IIT and you're set for life. A big pay package awaits you. Perhaps not anymore. The news coming out of the IITs is worrying. In the Bombay campus, 36% students are yet to be placed. We're talking about the best engineering college in India. Last year was more of the same. We looked at other IITs too. In the Delhi campus, 40% students were not placed in 2023. In Kanpur, 31% are yet to be placed. ಹಿಂದೆ ಕೂಡ ಈ ಸಿಸ್ಟಮ್ನ ಫಾಲೋ ಮಾಡ್ತಾ ಬಿಲೋ ಆವರೇಜ್ ಲೈಫ್ನ ಜೀವಿಸ್ತಾ ಸತ್ತಿದ್ದಾರೆ. ಅವ್ರ ಆಸೆಗಳನ್ನ ಕೂಡ ಪೂರೈಸಲಿಲ್ಲ, ಹಾಗೆ ಅವರ ಮಕ್ಕಳಿಗೊಂದು ದಾರಿನೂ ಮಾಡಲಿಲ್ಲ. ಆ್ಯಂಡ್ ಈಗಲೂ ಈ ಸಿಸ್ಟಮ್ನ ಫಾಲೋ ಮಾಡಿ ಯಾರೂ ಕರೋಡ್ಪತಿಗಳಾಗ್ತಿಲ್ಲ. ಬರೀ ಒಂದು ಪೇ ಚೆಕ್ ಟು ಪೇ ಚೆಕ್ ಲೈಫಲ್ಲಿ ಸಿಗಾಕೊಂಡಿದ್ದೀವಿ. ನಮ್ಮ ಮುಂದೆ 2 ಆಪ್ಷನ್ ಇದೆ. ನಾವು ರಿಯಾಲಿಟಿನ ಆಕ್ಸೆಪ್ಟ್ ಮಾಡದೆ ಇದೇ ಟ್ರ್ಯಾಪಲ್ಲಿ ಸಿಗಾಕೊಂಡು ಇರೋದು, ಅಥವಾ ಯಾವ ಪಾಸಿಬಲ್ ಎಥಿಕಲ್ ದಾರಿಗಳಿದೆ ಅಂತ ನಮ್ಮ ಕನಸುಗಳನ್ನ ಪೂರೈಸ್ತಾ ಮುಂದೆ ಸಾಗೋದು. ಈಗ ಟೈಮ್ ಚೇಂಜ್ ಆಗಿದೆ. ಯಾವ ಸ್ಕಿಲ್ಸ್ನ ಕಲಿಯೋಕೆ ನೀವು ಕಾಲೇಜ್ಗಳಿಗೆ ಲಕ್ಷ ಡೊನೇಷನ್ಸ್ ಕೊಡ್ತಿದ್ರು, ನಿಮ್ಮ ಲೈಫ್ನ ಪ್ರೆಷಿಯಸ್ 5-6 ವರ್ಷ ಕೊಟ್ಟು ಏನು ಕಲಿದೆ ಬರ್ತಿದ್ರು, ಈಗ ಎಲ್ಲ ಸ್ಕಿಲ್ಸ್ನ ತುಂಬ ಕಡಿಮೆ ಫೀಸ್ನಿಂದ ಈ ಕೋರ್ಸ್ಗಳನ್ನ ಕಲಿಬೋದು. ಅದು ಆ ವ್ಯಕ್ತಿಯಿಂದ ಯಾರು ಸ್ವತಃ ಆ ಸ್ಕಿಲ್ನ ಯೂಸ್ ಮಾಡ್ತಿದ್ದಾರೋ ಅವ್ರ ಹತ್ರ. ನೀವೇನಾದ್ರೂ ಪೇರೆಂಟ್ಸ್ ಆಗಿದ್ರೆ ನೀವು ನಿಮ್ಮ ಮಕ್ಕಳನ್ನ ಸ್ಕೂಲು ಕಾಲೇಜಿಗೆ ಕಳಿಸಿ, ಬಟ್ ಅವರ ಮಾರ್ಕ್ ಶೀಟ್ಗೆ ನಿಮ್ಮ ಮಕ್ಕಳಿಗಿಂತ ಇಂಪಾರ್ಟೆನ್ಸ್ ಕೊಡಬೇಡಿ. ಅವರಿಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಿ. ಬರೀ ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್ ಅಷ್ಟೇ ಜೀವನ ಅಲ್ಲ, ಇದನ್ನು ಮೀರಿ ಬೇರೆ ಜೀವನ ಇದೆ. ಆದಷ್ಟು ನಿಮ್ಮ ಮಕ್ಕಳಿಗೆ ಹೊಸ ವಿಷಯನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮೋಟಿವೇಟ್ ಮಾಡಿ. ಅವ್ರ ಮಾರ್ಕ್ಸ್ ಕಡಿಮೆ ಬರ್ಬೋದು, ಪರವಾಗಿಲ್ಲ.
ಯಾಕೆ ಅಂದರೆ ಅವರೊಂದು ಹೊಸ ಸ್ಕಿಲ್ಸ್ನ ಕಲಿತಿರ್ಬೋದು. ಇವತ್ತು ನಾವು ಜೈಗೋಸ್ಕರ, ನೀಟ್ಗೋಸ್ಕರ, ಗೇಟ್ಗೋಸ್ಕರ 1 ವರ್ಷ ಡ್ರಾಪ್, 2 ವರ್ಷ ಡ್ರಾಪ್ ತಗೋತೀವಿ. ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಿಮ್ಮ ಪ್ಯಾಷನ್ಗೋಸ್ಕರ ಅಥವಾ ನಿಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ಆಪರ್ಚುನಿಟೀಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಡ್ರಾಪ್ ಇಯರ್ ತಗೊಂಡಿದ್ದೀರಾ ಅಂತ? ನಿಮ್ಗೊಂದು ಸ್ಟೇಬಲ್ ಆವ್ರೇಜ್ ಲೈಫ್ ಬೇಕಾ ಅಥವಾ ನೀವು ಕಂಡಂಥ ಕನಸನ್ನ ಪೂರೈಸೋವಂಥ ಲೈಫ್ ಬೇಕಾ? 2 ಆಪ್ಷನ್ನು ನಿಮ್ಮದೇ ಆ್ಯಂಡ್ ಡಿಸಿಷನ್ನು ನಿಮ್ಮದೇ. ಈ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಆ್ಯಂಡ್ ಈ ಡಾಕ್ಯುಮೆಂಟ್ರಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಮೇಯ್ನ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ಡಾಕ್ಯುಮೆಂಟ್ರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.